ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಬಿರುಗಾಳಿ ಎಬ್ಬಿಸಿದೆ. 5 ವರ್ಷ ನಾನೇ ಸಿಎಂ ಅಂತ ಸಂದೇಶ ಕೊಟ್ಟಿರುವ ಟಗರು ಸಿದ್ದರಾಮಯ್ಯ ಇಂದು ತವರು ಜಿಲ್ಲೆ ಮೈಸೂರಿನಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದು ಸಾಧನಾ ಸಮಾವೇಶವೋ ಅಥವಾ ಕುರ್ಚಿ ಭದ್ರಕ್ಕೆ ಕೊಡ್ತಾ ಇರುವ ಸಂದೇಶವೋ ಅನ್ನೋ ಚರ್ಚೆ ಜೋರಾಗಿದೆ. ಸರ್ಕಾರದ ಸಾಧನಾ ಸಮಾವೇಶ ಇಂದು ಮೈಸೂರಲ್ಲಿ ಸಿದ್ದು ಶಕ್ತಿ ಪ್ರದರ್ಶನ. ಅರಮನೆ ನಗರಿ ಮೈಸೂರು ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಸಜ್ಜಾಗಿದೆ. ಇಂದು ಕಾಂಗ್ರೆಸ್ ಸರ್ಕಾರ ತನ್ನ ಸಾಧನೆಯನ್ನ ಜನರ ಮುಂದಿಡಲಿದೆ. ಮೈಸೂರು ನಗರಕ್ಕೆ ಬರೋಬ್ಬರಿ 2600 ಕೋಟಿ ವೆಚ್ಚದ ಕಾಮಗಾರಿಯ ಶಂಕುಸ್ಥಾಪನೆ ಮಾಡಲಾಗ್ತಿದೆ. ಇದಕ್ಕಾಗಿಯೇ ಸರಿಸುಮಾರು 1 ಲಕ್ಷ ಜನರನ್ನ ಸೇರಿಸೋ ಗುರಿ ಹೊಂದಿದೆ. ಇನ್ನು ವೇದಿಕೆಯ ಮುಂಭಾಗ ನಿರ್ಮಾಣ ಮಾಡಿರೋ ವಿಶೇಷ ರ್ಯಾಂಪ್ ಎಲ್ಲರ ಗಮನ ಸೆಳೀತಿದೆ. ಇದೇ 200 ಮೀಟರ್ ರ್ಯಾಂಪ್ ಮೇಲೆ ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಕೆ ವೆಂಕಟೇಶ್ ನಡೆದು ಬರಲಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಈ ಸಾಧನಾ ಸಮಾವೇಶ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಆ ವೇದಿಕೆ ಮುಂಭಾಗದಲ್ಲಿ ಆಯ್ದು ಹೋಗುವಂತಹ ಈ ಒಂದು ರ್ಯಾಂಪ್ ಏನಿದೆ, ಒಂದಲ್ಲ ಎರಡಲ್ಲ ಬರೋಬ್ಬರಿ 200 ಮೀಟರ್ನಷ್ಟು ರ್ಯಾಂಪ್ ಅನ್ನ ಮಾಡಲಾಗಿದೆ. ಈ ಎಲ್ಲಾ ಸಿದ್ಧತೆಗಳನ್ನ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರಾ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ಶುರುವಾಗಿದೆ. ಇದಕ್ಕೆ ಪೂರಕವೆಂಬಂತೆ ಸಿಎಂ ಸಿದ್ದರಾಮಯ್ಯ ಕೈ ಶಾಸಕರಿಗೆ ಟಾಸ್ಕ್ ಕೊಟ್ಟಿದ್ರು. ಜನರನ್ನ ಸೇರಿಸಬೇಕು ಅಂತ ತಾಕೀತು ಮಾಡಿದ್ರು. ಸಾಲದಕ್ಕೆ ಇದೇ ಮೊದಲ ಬಾರಿಗೆ ಜನರ ನಡುವೆ ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಲಿದ್ದಾರೆ. ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಶಕ್ತಿ ಪ್ರದರ್ಶನ ಎಂದ ಬಿಜೆಪಿ. ಕಾಂಗ್ರೆಸ್ ನಡೆಸುತ್ತಿರೋ ಸಮಾವೇಶಕ್ಕೆ ಬಿಜೆಪಿ ರಾಜಕೀಯ ಬಣ್ಣ ಕಟ್ಟಿದೆ. ಪವರ್ ಶೇರಿಂಗ್ ವಿಚಾರವನ್ನ ಕೇಸರಿ ಪಡೆ ಥಳಕು ಹಾಕಿದೆ. ಈ ಬಗ್ಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಸಮಯ ಸಮೀಪಿಸಿದೆ, ಅದಕ್ಕೆ ಕೈ ವರಿಷ್ಠರನ್ನ ಬೆದರಿಸ್ತಿದ್ದಾರಾ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಇದನ್ನ ನಿರಾಕರಿಸಿದ್ದಾರೆ. ಇದು ಯಾವುದೇ ಶಕ್ತಿ ಪ್ರದರ್ಶನ ಅಲ್ಲ, ಇದು ನಮ್ಮ ಸಾಧನೆಯ ಸಮಾವೇಶ ಅಂತ ಕಡ್ಡಿ ತುಂಡಾದ ರೀತಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವರ ಸಂದರ್ಭ ಸನ್ನಿಹಿತ ಆಗಿದೆ. ಈಗ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ. ಹಾಗಾಗಿ ಸಾಧನಾ ಸಮಾವೇಶ ಮುಖೇನ ಕಾಂಗ್ರೆಸ್ ಹೈಕಮಾಂಡ್ಗೆ ಬೆದರಿಸ್ತಕ್ಕಂಥ ಒಂದು ಷಡ್ಯಂತ್ರ ಇದರಿಂದಿದೆ. ಯಾರ ಶಕ್ತಿ ಪ್ರದರ್ಶನನೂ ಅಲ್ಲ, ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ. ವಿಜಯೇಂದ್ರ ವಾಗ್ದಾಳಿ ಇಷ್ಟಕ್ಕೆ ನಿಲ್ಲಲಿಲ್ಲ. ಮೈಸೂರಿನಲ್ಲಿ ಏನ್ ಸಾಧಿಸಿದ್ದೀರಿ ಅಂತ ಸಮಾವೇಶ ಮಾಡ್ತಿದ್ದೀರಾ ಅಂತ ಬಿವೈವಿ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ಕೊಟ್ಟ ಸಿಎಂ ಸಿದ್ದರಾಮಯ್ಯ 2600 ಕೋಟಿ ಕೊಟ್ಟಿಲ್ವಾ ಅಂತ ಮರು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಏನು ಅಭಿವೃದ್ಧಿ ಕಡಿದು ಕಟ್ಟ ಹಾಕಿದ್ದೀವಿ ಅಂತೇಳಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ. ಮೈಸೂರು ಜಿಲ್ಲೆಗೆ ಏನು ಅಭಿವೃದ್ಧಿಗೆ ಮಾಡಿದ್ದೀರಿ ಅಂತೇಳಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ. ಈಗ ಎಷ್ಟು ಕೋಟಿ? 2500 ಕೋಟಿ ಸುಮ್ಮನೆ ಮಾಡ್ತೀವ? ಬಿಜೆಪಿಯವರು ಹೇಳ್ತಾ ಇದ್ದಾರಲ್ಲ, ಅವ್ರು ಏನ್ ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಅಧಿಕಾರ ಹಂಚಿಕೆ ಸೂತ್ರವನ್ನ ಪ್ರಸ್ತಾಪಿಸಿದ್ದಾರೆ. ಇದೊಂದು ಸಿದ್ದರಾಮಯ್ಯ ಅಳಿವು ಉಳಿವಿನ ಸಮಾವೇಶ ಅಂತ ಲೇವಡಿ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಎಂಬಂತೆ ಮಾತನಾಡಿದ ಡಿಸಿಎಂ ಡಿಕೆ, ಅದು ನಮ್ಮ ಕಾರ್ಯಕ್ರಮ ಅಂದಿದ್ದಾರೆ. ಈ ಸಮಾವೇಶದ ಅಜೆಂಡಾ ಸಿದ್ದರಾಮಯ್ಯನವರ ಅಳಿವು ಉಳಿವಿನ ಸಮಾವೇಶ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತೇಳಿ ಅವ್ರ ಪ್ರಯತ್ನ. ಡಿ.ಕೆ. ಶಿವಕುಮಾರ್ ಅವರು ಒಪ್ಪಂದದ ಪ್ರಕಾರ 2.5 ವರ್ಷಕ್ಕೆ ನನಗೆ ಅವಕಾಶ ಕೊಡಬೇಕು ಅಂತ ಅವ್ರ ಪ್ರಯತ್ನ. ಹೋಗ್ತಾ ಇದೀನಪ್ಪ ನಮ್ಮ ಸರ್ಕಾರದ್ದು. ಇದು ಮೈಸೂರಿನಲ್ಲಿ ನಡೆಯೋ ಸರ್ಕಾರದ ಸಾಧನಾ ಸಮಾವೇಶ ಸದ್ಯ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಮೈಸೂರಿನಿಂದ ರಾಮ್ ಜೊತೆ ಪ್ರಸನ್ನಗಾಂವ್ಕರ್, TV9 ಬೆಂಗಳೂರು.